ವೆಲ್ಕಮ್ ಟು ಅದ್ವಾ ಅಕಾಡೆಮಿ. ನಮ್ಮ ಚಾನೆಲ್ನ ಕರೆಂಟ್ ಅಫೇರ್ಸ್ ಸೀರೀಸ್ನಲ್ಲಿ ಪಾಲಿಟಿಯ ರಿಲೇಟೆಡ್ ಫೆಬ್ರವರಿ 9ನೇ ತಾರೀಕಿಂದ 15ನೇ ತಾರೀಕು ತನಕ ಯಾವುದೆಲ್ಲ ಟಾಪಿಕ್ಸ್ಗಳು ನ್ಯೂಸಲ್ಲಿದೆ ಅಂತ ಹೇಳಿ ನೋಡ್ಕೊಳ್ಳೋಣ. ಸೊ ಇದು MCQ ಸೀರೀಸ್ ಆಗಿರೋದ್ರಿಂದ MCQ ಅಲ್ಲಿರುವಂತಹ ಆಪ್ಷನ್ಸ್ಗಳಿಗೆ ಎಕ್ಸ್ಪ್ಲನೇಷನ್ ನೋಡಿಕೊಂಡು ಇಶ್ಯೂನ ಕಲ್ತ್ಕೊಳ್ತಾ ಹೋಗೋಣ. ಸೊ ಮೊದಲನೆಯ ಪ್ರಶ್ನೆಯನ್ನು ನೋಡಿಕೊಂಡ್ರೆ, ವಾಟ್ ಇಸ್ ದ ಕೋರ್ ಐಡಿಯಾಲಜಿಕಲ್ ಆಬ್ಜೆಕ್ಟಿವ್ ಆಫ್ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಆಸ್ ಮೆನ್ಷನ್ಡ್ ಇನ್ ದ ಕಂಟೆಂಟ್? To promote capitalist reforms, to overthrow the state and establish a classless society, to support regional autonomy within the constitutional framework, to modernize the agricultural sector. ಇದಕ್ಕೆ ಕರೆಕ್ಟ್ ಆಗಿರುವಂತಹ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಸೊ ಯಾಕೆ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ನ್ಯೂಸ್ ಅಲ್ಲಿದೆ ಮತ್ತೆ ಯಾವ ರೀತಿಯಲ್ಲಿ ನಾವು ಇದನ್ನ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಯಾವ ರೀತಿ ಓದ್ಕೊಬೇಕು, ಏನೆಲ್ಲ ಇಂಪಾರ್ಟೆಂಟ್ ಅಂತ ನೋಡ್ಕೊಳ್ಳೋಣ. ನಮ್ಮ ಮ್ಯಾಗಝಿನ್ನಲ್ಲಿ ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ನ ನಮ್ಮ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಮತ್ತು PDF ಕೂಡ ಕೆಳಗಡೆ ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲಿಂದ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ನಮ್ಮ ಅದ್ವಾ ಅಕಾಡೆಮಿಯ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ಕೂಡ ನೀವು ಅಲ್ಲಿಂದ ಕೂಡ ಡೌನ್ಲೋಡ್ ಮಾಡ್ಕೊಬೋದು PDF. ಸೊ ಮೊದಲನೇ ಕಂಟೆಂಟನ್ನು ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ಸೊ ಮೊದಲಿಗೆ ಯಾಕೆ ಈ ಒಂದು ಕಂಟೆಂಟ್ ನ್ಯೂಸಲ್ಲಿದೆ ಅಂತ ನೋಡೋಣ. ಯಾಕೆ ಅಂತ ಹೇಳಿದ್ರೆ, ಹೋಮ್ ಮಿನಿಸ್ಟರು ನಾವು ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ನ ಮಾರ್ಚ್ 31, 2026 ರೆಡ್ಯೂಸ್ ಮಾಡಬೇಕು ಅಥವಾ ಎಲಿಮಿನೇಟ್ ಮಾಡಬೇಕು ನಮ್ಮ ದೇಶದಿಂದ ಅಂತ ಹೇಳಿದ್ದಾರೆ. ಸೊ ಎಲ್ಲಿ ಈ ಸ್ಟೇಟ್ಮೆಂಟ್ನ ಕೊಟ್ಟರು ಅಂತ ಹೇಳಿದ್ರೆ, ಛತ್ತೀಸ್ಗಢನ ಬಿಜಾಪುರಲ್ಲಿ ಏನಾಗಿದೆ, ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಆಂಟಿ ಲೆಫ್ಟ್ ವಿಂಗ್ ಎಫರ್ಟ್ನ ಹಾಕ್ಬಿಟ್ಟು 31 ಲೆಫ್ಟ್ ವಿಂಗ್ ಮಿಲಿಟೆಂಟ್ಸ್ಗಳನ್ನ ಸೆಕ್ಯೂರಿಟಿ ಫೋರ್ಸಸ್ ರೆಡ್ಯೂಸ್ ಮಾಡಿದೆ ಮಿಲಿಟೆಂಟ್ಸ್ಗಳನ್ನ. ಸೊ ಹಾಗಾಗಿ ಈ ಒಂದು ಕಂಟೆಂಟು ನ್ಯೂಸಲ್ಲಿದೆ. ಸೊ ಇವಾಗ ನಾವು ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಬಗ್ಗೆನೇ ನಾವು ನೋಡ್ಕೊಂಡ್ರೆ, ಮೊದಲಿಗೆ ಇದು ಸ್ಟಾರ್ಟ್ ಆಗಿದ್ದು 1967 ವೆಸ್ಟ್ ಬೆಂಗಾಲಲ್ಲಿ. ಯಾವಾಗ ನಕ್ಸಲ್ಬಾರಿ ಅಪ್ರೈಸಿಂಗ್ಸ್ ಆಯ್ತಲ್ಲ, ಆ ಟೈಮಲ್ಲಿ ಇದು ಸ್ಟಾರ್ಟ್ ಆಯ್ತು. ವಿಚ್ ಇಸ್ ನಥಿಂಗ್ ಬಟ್ ನಮಗೆ ಬ್ರಿಟಿಷ್ ಎರಾ ಟೈಮಲ್ಲೇನೆ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಅನ್ನೋದು ಗೊತ್ತಿತ್ತು ಅಂತ ಆಯ್ತು. ಸೊ ಅವರ ಐಡಿಯಾಲಜಿ ಏನು ಅಂತ ಹೇಳಿದ್ರೆ, ಈಗ ಪ್ರೆಸೆಂಟ್ ಇರುವಂತಹ ಸ್ಟೇಟನ್ನ ಅಥವಾ ಈಗ ಪ್ರೆಸೆಂಟ್ ಇರುವಂತಹ ಗವರ್ಮೆಂಟ್ನ ತೆಗೆದು ಹಾಕ್ಬಿಟ್ಟು ಕ್ಲಾಸ್ಲೆಸ್ ಸೊಸೈಟಿಯನ್ನ ತಗೊಂಡ್ಬರ್ಬೇಕು ಅನ್ನೋದೇ ಅವರ ಮುಖ್ಯ ಉದ್ದೇಶ ಆಗಿದೆ. ಸೊ ಪ್ರೈಮರಿಲಿ ಯಾವ್ಯಾವ ಏರಿಯಾದಲ್ಲಿ ಇವರು ಇದ್ದಾರೆ ಅಂತ ನೋಡ್ಕೊಂಡ್ರೆ, ಯೂಶಲಿ ಜಾಸ್ತಿ ಇಂಪ್ಯಾಕ್ಟ್ ಇರೋ ಏರಿಯಾನ ನಾವು ರೆಡ್ ಕಾರಿಡಾರ್ಸ್ ಅಂತ ಹೇಳಿ ಕರಿತೇವೆ. ಛತ್ತೀಸ್ಗಢ, ಜಾರ್ಖಂಡ್, ಒಡಿಶಾ, ಆಂಧ್ರ ಪ್ರದೇಶ್, ತೆಲಂಗಾಣ ಮತ್ತೆ ಬಿಹಾರಲ್ಲಿ ನಾವು ಜಾಸ್ತಿ ರೆಡ್ ಕಾರಿಡಾರ್ಸ್ಗಳನ್ನ ನೋಡ್ಬೋದಾಗತ್ತೆ. ಸೊ ಹಾಗಿದ್ರೆ ಗವರ್ಮೆಂಟ್ ಏನೆಲ್ಲ ಇನಿಷಿಯೇಟಿವ್ ನ ತಗೊಂಡಿದೆ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ನ ರಿಡ್ಯೂಸ್ ಮಾಡೋದಕ್ಕೆ ಅಂತ ಹೇಳಿದ್ರೆ, ನ್ಯಾಷನಲ್ ಪಾಲಿಸಿ ಅಂಡ್ ಆಕ್ಷನ್ ಪ್ಲಾನ್ 2015 ತಗೊಬಂದಿದ್ದಾರೆ. ಆಪರೇಷನ್ ಡಾಕ್ಟ್ರೈನ್ ಸಮಾಧಾನ ಅನ್ನುವಂತಹ ಇನಿಷಿಯೇಟಿವ್ ನ 2017 ಗವರ್ಮೆಂಟ್ ತಗೊಂಡ್ಬಂದಿದೆ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಎಜುಕೇಶನಲ್ ಇನಿಷಿಯೇಟಿವ್ಸ್ಗಳು, ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್, ರಿಹ್ಯಾಬಿಲಿಟೇಷನ್ ಸ್ಕೀಮ್ಸ್ಗಳನ್ನ ಕೂಡ ಗವರ್ಮೆಂಟ್ ಇಲ್ಲಿ ತನಕ ತಗೊಂಡ್ಬಂದಿದೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಪ್ರೈವೇಟ್ ಮೆಂಬರ್ಸ್ ಬಿಲ್ ಅಂತ ಕೇಳಿದ್ದಾರೆ. ಫಸ್ಟ್ ಆಪ್ಷನ್, ಇಟ್ ರಿಕ್ವೈರ್ಸ್ ಅ 1 month notice before introduction. It is introduced by a minister in the cabinet. It is drafted by the individual MP. It is often highlights key public issues raised by non-prime ministerial MPs ಅಂತ ಇದೆ. ನಾಟ್ ಅ ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಆಗತ್ತೆ. ಸೊ ಎಕ್ಸ್ಪ್ಲನೇಷನ್ ನೋಡೋಣ, ಯಾಕೆ ಪ್ರೈವೇಟ್ ಮೆಂಬರ್ ಬಿಲ್ ನ್ಯೂಸ್ ಅಲ್ಲಿದೆ ಅಂತ ಹೇಳಿ. ಇತ್ತೀಚೆಗೆ ಪಾರ್ಲಿಮೆಂಟ್ ಅಲ್ಲಿ ತುಂಬಾನೇ ಪ್ರೈವೇಟ್ ಮೆಂಬರ್ ಬಿಲ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಹೇಳಿದ್ರೆ, ಕೀ ಇಶ್ಯೂಸ್ ಇರುತ್ತೆ, ಕೀ ಇಶ್ಯೂಸ್ಗಳನ್ನ ರೈಸ್ ಮಾಡೋದಕ್ಕೋಸ್ಕರ ಪ್ರೈವೇಟ್ ಮೆಂಬರ್ಸ್ ಬಿಲ್ಸ್ಗಳನ್ನ ರೈಸ್ ಮಾಡಿದ್ದಾರೆ. ಸೊ ಪ್ರೈವೇಟ್ ಮೆಂಬರ್ ಬಿಲ್ ಅಂದ್ರೆ ಏನು ಅಂತ ಹೇಳಿ ನೋಡ್ಕೊಳ್ಳೋಣ. ಸೊ ಪ್ರೈವೇಟ್ ಮೆಂಬರ್ಸ್ ಅಂದ್ರೆ ಯಾರು ಅಂತ ಹೇಳಿದ್ರೆ, ಯಾರು ಮಿನಿಸ್ಟರ್ ಆಗಿರಲ್ಲ, ಜಸ್ಟ್ ಮೆಂಬರ್ ಆಫ್ ದ ಪಾರ್ಲಿಮೆಂಟ್ ಆಗಿರ್ತಾರೆ, ಅಂತವ್ರನ್ನ ಪ್ರೈವೇಟ್ ಮೆಂಬರ್ಸ್ ಅಂತ ಕರಿತೀವಿ. ಅವರು ತರುವಂತಹ ಲೆಜಿಸ್ಲೇಟಿವ್ ಪ್ರಪೋಸಲ್ಸ್ ನಾವು ಪ್ರೈವೇಟ್ ಮೆಂಬರ್ ಬಿಲ್ಸ್ ಅಂತ ಹೇಳಿ ಕರಿತೇವೆ. ಪ್ರೈವೇಟ್ ಮೆಂಬರ್ ಬಿಲ್ ಅನ್ನ ನಾವು ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚೆ 1 month ಪ್ರಿಯರ್ ನೋಟಿಸ್ ಅನ್ನ ಕೊಡಬೇಕು. ಪ್ರೈವೇಟ್ ಮೆಂಬರ್ ಬಿಲ್ ನ ಇಂಟ್ರೊಡ್ಯೂಸ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು. ಸೊ ಟೈಮ್ ಅಲೋಕೇಶನ್ ಏನು ಅಂತ ಹೇಳಿದ್ರೆ, ಲೋಕಸಭಾದಲ್ಲಿ ಪ್ರತಿ ವಾರ ಅಂದ್ರೆ ಪ್ರತಿ ಶುಕ್ರವಾರ
ಲಾಸ್ಟ್ 2.5 ಗಂಟೆಗಳನ್ನು ನಾವು ಪ್ರೈವೇಟ್ ಮೆಂಬರ್ ಬಿಲ್ಗೋಸ್ಕರ ಇಡ್ತೀವಿ. ಹಾಗೆ ರಾಜ್ಯಸಭಾದಲ್ಲಿ ಆಲ್ಟರ್ನೇಟಿವ್ ಫ್ರೈಡೆ, ಎವ್ರಿ ಆಲ್ಟರ್ನೇಟಿವ್ ಫ್ರೈಡೆ, ಪ್ರತಿ ಫ್ರೈಡೆ ಅಲ್ಲ, ಆಲ್ಟರ್ನೇಟಿವ್ ಫ್ರೈಡೆ ಲಾಸ್ಟ್ 2.5 ಅವರ್ಸ್ನ ರಾಜ್ಯಸಭಾದಲ್ಲಿ ಪ್ರೈವೇಟ್ ಮೆಂಬರ್ ಬಿಲ್ಸ್ಗೋಸ್ಕರ ಇಡ್ತೀವಿ. ನೆಕ್ಸ್ಟ್ ಕ್ವಶನ್, ವಿಚ್ ಆರ್ಗನೈಸೇಷನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ರಿಲೀಸಿಂಗ್ ದ ಕರಪ್ಷನ್ ಪರ್ಸೆಪ್ಷನ್ಸ್ ಇಂಡೆಕ್ಸ್ ಫಾರ್ 2024? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಕರೆಕ್ಟ್ ಆದ ಉತ್ತರ. ಇತ್ತೀಚೆಗೆ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ 2024 ರಿಲೀಸ್ ಆಗಿದೆ. ಯಾರು ರಿಲೀಸ್ ಮಾಡ್ತಾರೆ ಅಂತ ಹೇಳಿದ್ರೆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಇದನ್ನ ರಿಲೀಸ್ ಮಾಡುತ್ತೆ, ಹೈಲೈಟಿಂಗ್ ದ ಗ್ಲೋಬಲ್ ಟ್ರೆಂಡ್ಸ್ ಇನ್ ಪಬ್ಲಿಕ್ ಸೆಕ್ಟರ್ ಕರಪ್ಷನ್. ಪಬ್ಲಿಕ್ ಸೆಕ್ಟರ್ ಅಲ್ಲಿ ಯಾವ್ಯಾವ ರೀತಿ ಕರಪ್ಷನ್ ನಡೀತಿದೆ ಅಲ್ಲ ಅದನ್ನ ಹೈಲೈಟ್ ಮಾಡಿಬಿಟ್ಟು ಈ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಲಾಗತ್ತೆ. ಸೊ ಈ ರಿಪೋರ್ಟ್ ಪ್ರಕಾರ 0 ಅಂತ ಹೇಳಿದ್ರೆ, ಅಂದ್ರೆ ಈ ರಿಪೋರ್ಟ್ ಅಲ್ಲಿ ರಿಲೀಸ್ ಮಾಡಿದಾಗ 0 ಕಂಟ್ರಿ ಯಾವ್ದಿರುತ್ತೆ ಅಲ್ವಾ ಅದು ಹೈಲಿ ಕರಪ್ಟೆಡ್ ಕಂಟ್ರೀಸ್ ಅಂತ. ಅದೇ 100 ಇದ್ರೆ ತುಂಬಾ ಕ್ಲೀನ್, ಅಂದ್ರೆ ಯಾವುದೇ ರೀತಿಯಾದಂತಹ ಕರಪ್ಷನ್ ನಡೆದಿಲ್ಲ ಅಂತ. ಟೋಟಲ್ 180 ಕಂಟ್ರೀಸ್ ಅನ್ನ ಈ ಒಂದು ರಿಪೋರ್ಟು ಇವ್ಯಾಲ್ಯೂಯೇಟ್ ಮಾಡುತ್ತೆ. ಆದ್ರೆ ಟಾಪ್ ಪರ್ಫಾರ್ಮರ್ ಯಾರು ಅಂತ ಹೇಳಿದ್ರೆ ಡೆನ್ಮಾರ್ಕ್ ಮುಂಚೆಯಿಂದನೇ ಇದನ್ನ ಈ ಪೊಸಿಷನ್ ಮೇಂಟೈನ್ ಮಾಡಿದ್ರೆ ಇದರ ಸ್ಕೋರು 90. ನಂತರ ಫಿನ್ಲ್ಯಾಂಡ್ ಇದೆ, ಥರ್ಡ್ ಪ್ಲೇಸ್ ಅಲ್ಲಿ ಸಿಂಗಾಪುರ್ ಇದೆ. ಸೊ ಫಿನ್ಲ್ಯಾಂಡ್ 88ನ ಸ್ಕೋರ್ ಮಾಡಿದ್ರೆ ಸಿಂಗಾಪುರ್ 84ನ ಸ್ಕೋರ್ ಮಾಡಿದೆ. ಹಾಗೆ ಭಾರತ 180 ಕಂಟ್ರೀಸ್ಗಳಲ್ಲಿ 96ನೇ ಪೊಸಿಷನ್ ಅಲ್ಲಿದೆ. ಅಂಡ್ ಸ್ಕೋರ್ ಎಷ್ಟು ಅಂತ ಹೇಳಿದ್ರೆ 38. ನೆಕ್ಸ್ಟು ನಮ್ಮ ಭಾರತದ ಹಿಂದಿನ ಪೊಸಿಷನ್ಗಳನ್ನ ನೋಡ್ಕೊಂಡ್ರೆ ಪ್ರಿವಿಯಸ್ ಇಯರ್ ಅಲ್ಲಿ ಇಂಡಿಯಾದ ರ್ಯಾಂಕು 93 ಇತ್ತು ವಿತ್ ಅ ಸ್ಕೋರ್ ಆಫ್ 39, ವಿಚ್ ಇಸ್ ನಥಿಂಗ್ ಬಟ್ ಡೇ ಬೈ ಡೇ ಇಂಡಿಯಾ ಇನ್ನೂ ಕೂಡ ವರ್ಸನ್ ಆಗ್ತದೆ ಕರಪ್ಷನ್ ನಲ್ಲಿ ಅಂತ ಹೇಳಿ ಅರ್ಥ. ನೆಕ್ಸ್ಟ್ ಕ್ವಶನ್, ಅಂಡರ್ ವಿಚ್ ಲೆಜಿಸ್ಲೇಟಿವ್ ಫ್ರೇಮ್ವರ್ಕ್ ಆರ್ ದ ಡಿಸ್ಕ್ವಾಲಿಫಿಕೇಶನ್ ಕ್ರೈಟೀರಿಯಾ ಫಾರ್ ಕಂಟೆಸ್ಟಿಂಗ್ ಎಲೆಕ್ಷನ್ಸ್ ಬೈ ಕನ್ವಿಕ್ಟೆಡ್ ಪರ್ಸನ್ಸ್ ಸ್ಪೆಸಿಫೈಡ್? ಸೊ ಇದಕ್ಕೆ ಆಪ್ಷನ್ ಇಂಡಿಯನ್ ಪಿನಾಲ್ ಕೋಡ್, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಎಲೆಕ್ಷನ್ ಕಮಿಷನ್ ಆಕ್ಟ್. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಯಾಕೆ ಇದು ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿ ನೋಡೋಣ. ವೈ ಇಟ್ ಇಸ್ ಇನ್ ನ್ಯೂಸ್? ಯಾಕೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟು ಇತ್ತೀಚೆಗೆ ಒಂದು ಪಿಟಿಷನ್ನ ರಿವ್ಯೂ ಮಾಡ್ತಿದೆ. ಯಾವ ಪಿಟಿಷನ್ ಅಂತ ಹೇಳಿದ್ರೆ, ಯಾವ ಒಬ್ಬ ಪರ್ಸನ್ ಕ್ರಿಮಿನಲ್ ಅಫೆನ್ಸ್ ಅಲ್ಲಿ ಜೈಲಿಗೆ ಸೇರಿರ್ತಾರೆ ಅಲ್ಲ, ಅವರಿಗೆ ಲೈಫ್ ಲಾಂಗು ಯಾವತ್ತೂ ಕೂಡ ಅವರು ಎಲೆಕ್ಷನ್ನ ಕಂಟೆಸ್ಟ್ ಮಾಡಬಾರದು. ಆ ರೀತಿಯಲ್ಲಿ ನಾವು ಸಿಚುವೇಶನ್ ಅಥವಾ ಆ ರೀತಿಯ ಒಂದು ರೂಲ್ಸ್ನ ತರಬೇಕು ಅಂತ ಹೇಳ್ಬಿಟ್ಟು ಒಂದು ಪಿಟಿಷನ್ನ ಸುಪ್ರೀಂ ಕೋರ್ಟು ರಿವ್ಯೂ ಮಾಡ್ತಿದೆ. ಸೊ ಹಾಗಾಗಿ ಕಂಟೆಸ್ಟಿಂಗ್ ಆಫ್ ಎಲೆಕ್ಷನ್ ಬೈ ಕನ್ವಿಕ್ಟೆಡ್ ಪರ್ಸನ್ ನ್ಯೂಸಲ್ಲಿದೆ. ಸೊ ಕರೆಂಟ್ ಇವಾಗಿನ ಸಿಚುವೇಶನ್ ಲೀಗಲ್ ಫ್ರೇಮ್ವರ್ಕ್ ಏನು ಕನ್ವಿಕ್ಟೆಡ್ ಪರ್ಸನ್ಗೆ ಅಂತ ಹೇಳಿದ್ರೆ, ಡಿಸ್ಕ್ವಾಲಿಫಿಕೇಶನ್ ಕ್ರೈಟೀರಿಯಾ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 ಅಂಡರಲ್ಲಿ ಡಿಸ್ಕ್ವಾಲಿಫಿಕೇಶನ್ನ ತಗೊಂಬರಲಾಗಿದೆ. ಸೊ ಯಾವ ರೀತಿಯಾದಂತಹ ಡಿಸ್ಕ್ವಾಲಿಫಿಕೇಶನ್ ಅಂತ ಹೇಳಿದ್ರೆ, ಯಾರು ಡಿಸ್ಕ್ವಾಲಿಫೈ ಆಗಿರ್ತಾರೆ ಅವರು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡೋಂಗಿಲ್ಲ. ಎಷ್ಟು ದಿನ ಡಿಸ್ಕ್ವಾಲಿಫೈ ಆಗಿರ್ತಾರೆ ಅಷ್ಟು ದಿನ, ಮತ್ತೆ ಅಡಿಷನಲ್ 6 years ಕೂಡ ಕಂಟೆಸ್ಟ್ನ ಮಾಡೋಂಗಿಲ್ಲ ಅಂತ ಹೇಳಿ ಇವಾಗ ಅಟ್ ಪ್ರೆಸೆಂಟ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 ಅಂಡರಲ್ಲಿ ಹೇಳಲಾಗಿದೆ. ನೆಕ್ಸ್ಟ್ ಕ್ವಶನ್, The Immigration and Foreigners Bill 2025 aimed to overhaul India's immigration system by repealing a patchwork of outdated laws. Which of the following acts are said to be replaced ಅಂತ ಕೇಳಿದ್ದಾರೆ. ಅಂದರೆ ವಲಸೆ ಮತ್ತು ವಿದೇಶಿಯರ ಮಸೂದೆ 2025 ಹಳತಾದ ಕಾನೂನುಗಳ ಪ್ಯಾಚ್ವರ್ಕ್ ಅನ್ನು ಬದಲಿಸುವ ಮೂಲಕ ಭಾರತದ ವಲಸೆ ವ್ಯವಸ್ಥೆಯನ್ನು ಕೂಲಂಕುಷವಾಗಿ ಪರಿಶೀಲಿಸುವ ಗುರಿಯನ್ನು ಹೊಂದಿದೆ. ಕೆಳಗಿನ ಯಾವ ಕಾಯ್ದೆಯನ್ನು ಬದಲಾಯಿಸಲು ಹೊಂದಿಸಲಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ, ದಟ್ ಇಸ್ ಪಾಸ್ಪೋರ್ಟ್ ಎಂಟ್ರಿ ಇಂಟು ಇಂಡಿಯಾ ಆಕ್ಟ್ 1920, ರಿಜಿಸ್ಟ್ರೇಷನ್ ಆಫ್ ಫಾರಿನರ್ಸ್ ಆಕ್ಟ್ 1939 ಆ್ಯಂಡ್ ಫಾರಿನರ್ಸ್ ಆಕ್ಟ್ 1946 ಆ್ಯಂಡ್ ಇಮಿಗ್ರೇಷನ್ ಕ್ಯಾರಿಯರ್ಸ್ ಲೇಯಬಿಲಿಟಿ ಆಕ್ಟ್ 2000. ಇಷ್ಟು ಬಿಲ್ಗಳನ್ನ ರಿಪ್ಲೇಸ್ ಮಾಡೋದಕ್ಕೋಸ್ಕರ ತಗೊಂಡ್ಬರಲಾಗಿದೆ ಅಂತ ಹೇಳಲಾಗ್ತಿದೆ. ಸೊ ಇದ್ರದ್ದು ಎಕ್ಸ್ಪ್ಲನೇಷನ್ನ ನೋಡ್ಕೊಳ್ಳೋಣ. ಯಾಕೆ ಇಮಿಗ್ರೇಷನ್ ಆ್ಯಂಡ್ ಫಾರಿನರ್ಸ್ ಬಿಲ್ ನ್ಯೂಸಲ್ಲಿದೆ ಅಂತ ಹೇಳಿದ್ರೆ, ಪಾರ್ಲಿಮೆಂಟಲ್ಲಿ ಬಜೆಟ್ ಸೆಷನ್ ನಡೀತಲ್ವ, ಆವಾಗ ಇಮಿಗ್ರೇಷನ್ ಮತ್ತು ಫಾರಿನರ್ಸ್ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಾಗಾಗಿ ಸೊ ಈ ಒಂದು ಬಿಲ್ಲಿನ ಮೂಲಕ ಹಳೆಯದಾಗಿ ಇದ್ದಂತಹ ಪಾಸ್ಪೋರ್ಟ್ ಎಂಟ್ರಿ ಇಂಟು ಇಂಡಿಯಾ ಆ್ಯಕ್ಟ್ 1920, ರಿಜಿಸ್ಟ್ರೇಷನ್ ಆಫ್ ಫಾರಿನರ್ಸ್ ಆ್ಯಕ್ಟ್ 1939, ಫಾರಿನರ್ಸ್ ಆ್ಯಕ್ಟ್ 1946, ಇಮಿಗ್ರೇಷನ್ ಕ್ಯಾರಿಯರ್ಸ್ ಲಿಯಬಿಲಿಟಿ ಆ್ಯಕ್ಟ್ 2000
ಈ ಒಂದು ಆ್ಯಕ್ಟ್ಸ್ಗಳನ್ನ ಅಮೆಂಡ್ ಮಾಡಲಾಗುತ್ತೆ, ಅಂದರೆ ಇದು ರಿಪ್ಲೇಸ್ ಮಾಡ್ತಾ ಇದೆ ಈ ಆ್ಯಕ್ಟ್ಸ್ಗಳನ್ನ. ಸೊ ಈ ಆ್ಯಕ್ಟಲ್ಲಿ ಇಂಪಾರ್ಟೆಂಟ್ ಏನಿದೆ, ಇನ್ನೂ ಆ್ಯಕ್ಟ್ ಆಗಿಲ್ಲ, ಇನ್ನು ಬಿಲ್ ಪೊಸಿಷನಲ್ಲಿದೆ. ಈ ಬಿಲ್ಲಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಇದೆ ಅಂತ ಹೇಳಿದ್ರೆ, ಮೊದಲಿಗೆ ಸ್ಟ್ರಿಕ್ಟ್ ಪೆನಾಲ್ಟಿಯನ್ನು ತೊಗೊಂಬಂದಿದ್ದಾರೆ. ಯಾರು ಈ ಒಂದು ಬಿಲ್ಲನ್ನು ವಯೋಲೇಟ್ ಮಾಡ್ತಾರೆ ಅವರಿಗೆ. ಫಸ್ಟು ಅನ್ಆಥರೈಸ್ಡ್ ಎಂಟ್ರಿ ಏನಾದರೂ ಇದ್ದರೆ ಪೆನಾಲ್ಟಿ 5 ಲಕ್ಷ ತನಕ ಇರುತ್ತೆ. ಆ್ಯಂಡ್ ಫೇಕ್ ಪಾಸ್ಪೋರ್ಟನ್ನು ಇಟ್ಕೊಂಡಿದ್ರೆ ಪೆನಾಲ್ಟಿ 10 ಲಕ್ಷ ತನಕ ಇರುತ್ತೆ. ನೆಕ್ಸ್ಟ್ ಕ್ವಶನ್, ದ ಇವ್ಯಾಲ್ಯೂಯೇಷನ್ ಆಫ್ ಪಂಚಾಯತ್ ಅಟಾನಮಿ ಇನ್ ದ ಡೆವಲ್ಯೂಷನ್ ಇಂಡೆಕ್ಸ್ ರಿಫ್ಲೆಕ್ಟ್ಸ್ ದ ಸ್ಪಿರಿಟ್ ಆಫ್ ವಿಚ್ ಆರ್ಟಿಕಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆರ್ಟಿಕಲ್ 243G. ಸೊ ಏನಿದು ಡೆವಲ್ಯೂಷನ್ ಇಂಡೆಕ್ಸ್ ಅಂತ ಹೇಳಿದ್ರೆ, ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜು ಈ ಒಂದು ಇಂಡೆಕ್ಸನ್ನು ರಿಲೀಸ್ ಮಾಡುತ್ತೆ. ಸೊ ಈ ರಿಪೋರ್ಟು ಎಲ್ಲಿ ರಿಲೀಸ್ ಮಾಡಿದ್ದಾರೆ ಆಲ್ರೆಡಿ ಮಾಡಾಗಿದೆ ಇದನ್ನು. ಸೊ ಎಲ್ಲಿ ರಿಲೀಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಡೆಲ್ಲಿಯಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಯಾರು ರಿಲೀಸ್ ಮಾಡೋದು? ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜು. ಯಾವ ಕ್ರೈಟೀರಿಯಾಸ್ನ ಇಟ್ಕೊಂಡ್ಬಿಟ್ಟು ಡೆವಲ್ಯೂಷನ್ ಇಂಡೆಕ್ಸ್ನ ತೊಗೊಂಬರ್ತಾರೆ ಅಂತ ಹೇಳಿದ್ರೆ, ಫ್ರೇಮ್ವರ್ಕ್, ನೆಕ್ಸ್ಟು ಫಂಕ್ಷನ್ಸ್, ಯಾವ ರೀತಿ ಪಂಚಾಯತ್ತು ಫಂಕ್ಷನ್ ಮಾಡ್ತಾ ಇದೆ, ಫಿನಾನ್ಸಸ್, ಫಂಕ್ಷನರೀಸ್, ಕೆಪಾಸಿಟಿ ಬಿಲ್ಡಿಂಗ್, ಅಕೌಂಟಬಿಲಿಟಿ ಆಫ್ ಪಂಚಾಯತ್. ಇಷ್ಟು ಕ್ರೈಟೀರಿಯಾಸ್ನ ಇಟ್ಕೊಂಡ್ಬಿಟ್ಟು ಡೆವಲ್ಯೂಷನ್ ಇಂಡೆಕ್ಸನ್ನು ರಿಲೀಸ್ ಮಾಡಲಾಗುತ್ತೆ. ನೆಕ್ಸ್ಟ್ ಕ್ವಶನ್, what is the required parliamentary oversight for the proclamation of president's rule? First one, approval by the Supreme Court within 30 days. Idu alla. Second one, approval by both houses of parliament within 2 months by simple majority. National referendum within 60 days alla. Parliamentary approval is required. Idu alla. Andre ಇದಕ್ಕೆ ರಿಲೇಟ್ ಆಗೋದು ಆಪ್ಷನ್ ಬಿ, ದಟ್ ಇಸ್ ದ ಕರೆಕ್ಟ್ ಆನ್ಸರ್. ಯಾಕೆ ಪ್ರೆಸಿಡೆಂಟ್ ರೂಲ್ ಆರ್ಟಿಕಲ್ 356 ನ್ಯೂಸಲ್ಲಿದೆ ಅಂತ ಹೇಳಿದ್ರೆ, ಮಣಿಪುರಲ್ಲಿ ಪ್ರೆಸಿಡೆಂಟ್ ರೂಲನ್ನು ತೊಗೊಂಬರಲಾಗಿದೆ. ಆರ್ಟಿಕಲ್ 356 ಏನು ಹೇಳುತ್ತೆ ಅಂತ ಹೇಳಿದ್ರೆ, ಯೂನಿಯನ್ ಟೆರಿಟರಿ ಮತ್ತು ಸ್ಟೇಟಲ್ಲಿ ಸೆಂಟ್ರಲ್ ಗೌರ್ಮೆಂಟು ಪ್ರೆಸಿಡೆಂಟ್ ರೂಲನ್ನು ತೊಗೊಂಬರ್ಬೋದು ಅಂತ ಹೇಳಿಬಿಟ್ಟು ಹೇಳಲಾಗಿದೆ. ಯಾವಾಗ ಪ್ರೆಸಿಡೆಂಟ್ ರೂಲನ್ನು ಸ್ಟೇಟ್ಸ್ ಮೇಲೆ ಅಥವಾ ಯೂನಿಯನ್ ಟೆರಿಟರೀಸ್ ಮೇಲೆ ಹೇರಲಾಗುತ್ತೆ ಅಂತ ಹೇಳಿದ್ರೆ, ಯಾವಾಗ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಪ್ರಕಾರ ನಡ್ಕೊಳ್ಳಿಕ್ಕೆ ಆಗಲ್ಲ ಸ್ಟೇಟ್ಸ್ಗಳು, ಆ ಟೈಮಲ್ಲಿ ಪ್ರೆಸಿಡೆಂಟ್ ರೂಲನ್ನು ಹೇರಲಾಗುತ್ತೆ ಸ್ಟೇಟ್ಸ್ ಮೇಲೆ. ಸೊ ಯಾವ ಒಂದು ಆ್ಯಕ್ಟಿನ ಮೂಲಕ ನಾವು ಪ್ರೆಸಿಡೆಂಟ್ ರೂಲನ್ನು ಡಿರೈವ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಗೌರ್ಮೆಂಟ್ ಆಫ್ ಇಂಡಿಯಾ 1935ನ ಮೂಲಕ. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಇದೆ, ಆರ್ಟಿಕಲ್ 282. ಆರ್ಟಿಕಲ್ 282 ಯಾಕೆ ನ್ಯೂಸಲ್ಲಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಸೆಂಟ್ರಲ್ ಗೌರ್ಮೆಂಟು 2025 ಮತ್ತು 26 ಬಡ್ಜೆಟ್ನ ಪ್ರಕಾರ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ಗೆ ಸ್ಟೇಟ್ಗಳಿಗೆ ಕೊಡ್ತಿದ್ದಂತಹ ಅಮೌಂಟನ್ನು ರೆಡ್ಯೂಸ್ ಮಾಡಿದೆ. ಸೊ ಹಾಗಾಗಿ ಈ ಒಂದು ಆರ್ಟಿಕಲ್ 282 ನ್ಯೂಸಲ್ಲಿದೆ. ಸೊ 282 ಬಗ್ಗೆ ನಾವು ಡೀಟೇಲಾಗಿ ನೋಡಿಕೊಂಡ್ರೆ, ಇಲ್ಲಿ ಆರ್ಟಿಕಲ್ 282 ಏನು ಮಾಡುತ್ತೆ ಅಂತ ಹೇಳಿದ್ರೆ, ಯೂನಿಯನ್ ಮತ್ತು ಸ್ಟೇಟ್ ಗೌರ್ಮೆಂಟ್ಗೆ ಫಂಡನ್ನ ಅಲೋಕೇಟ್ನ ಮಾಡೋದಕ್ಕೆ ಅಲೋ ಮಾಡುತ್ತೆ. ಯಾವ ಪರ್ಪಸ್ಗೋಸ್ಕರ ಅಂತ ಹೇಳಿದ್ರೆ, ಎನಿ ಪಬ್ಲಿಕ್ ಪರ್ಪಸ್ ಈವನ್ ಬಿಯಾಂಡ್ ದೇರ್ ಲೆಜಿಸ್ಲೇಟಿವ್ ಜುರಿಸ್ಡಿಕ್ಷನ್. ಅಂದರೆ ಸ್ಟೇಟ್ ಗೌರ್ಮೆಂಟು ಸ್ಟೇಟಿಗೆ ಮಾತ್ರ, ಸೆಂಟ್ರಲ್ ಗೌರ್ಮೆಂಟು ಯೂನಿಯನ್ ಲಿಸ್ಟಿಗೆ ಮಾತ್ರ, ಸ್ಟೇಟ್ ಗೌರ್ಮೆಂಟು ಸ್ಟೇಟ್ ಲಿಸ್ಟಿಗೆ ಮಾತ್ರ ಅಂತಿರುತ್ತಲ್ಲ, ಆ ಒಂದು ಜುರಿಸ್ಡಿಕ್ಷನ್ನ ಹಿಂದೆ, ಅಂದರೆ ಆ ಒಂದು ಜುರಿಸ್ಡಿಕ್ಷನ್ ಆಚೆಯೂ ಕೂಡ ಸ್ಟೇಟ್ ಗೌರ್ಮೆಂಟು ಮತ್ತು ಯೂನಿಯನ್ ಗೌರ್ಮೆಂಟ್ಸ್ ಏನು ಮಾಡ್ಬೋದು, ಫಂಡನ್ನು ಅಲೋಕೇಟ್ ಮಾಡ್ಬೋದು ಪಬ್ಲಿಕ್ ಪರ್ಪಸ್ಗೋಸ್ಕರ ಅಂತ ಹೇಳಲಾಗಿದೆ. ಹಾಗೆ ಇದನ್ನು ಯಾರು ಡಿಸೈಡ್ ಮಾಡ್ತಾರೆ ಅಂತ ಹೇಳಿದ್ರೆ, ಫಿನಾನ್ಸ್ ಕಮಿಷನ್ನು. ಬಟ್ ಫಿನಾನ್ಸ್ ಕಮಿಷನ್ ಕೊಡುವಂತಹ ಡಿಸಿಷನ್ನು ಫೈನಲ್ ಆಗಿರಲ್ಲ, ಅದು ಪ್ರತಿಯೊಂದು ಸ್ಟೇಟ್ ಮೇಲೆ ಅವರ ಡಿಸ್ಕ್ರಿಷನರಿ ಪವರ್ ಆಗಿರುತ್ತೆ. ಫಿನಾನ್ಸ್ ಕಮಿಷನ್ ಕೊಡುವಂತಹ ರೆಕಮೆಂಡನ್ನು ಫಾಲೋ ಮಾಡಲೇಬೇಕು ಅಂತೇನಿಲ್ಲ. ಸೊ ಇದನ್ನು ಕನ್ಫರ್ಮ್ ಮಾಡಿರೋದು ಜುಡಿಷಿಯಲ್ ರಿವ್ಯೂವಿಂದ. ಸೊ ಅದರಲ್ಲಿ ಭೀಮ್ ಸಿಂಗ್ ಕೇಸ್ ಮತ್ತು ರಾಮ್ ಜವಾಯ ಕಪೂರ್ ಕೇಸ್ ಎರಡು ಬರುತ್ತೆ. ಎರಡರಲ್ಲೂ ಕೂಡ ಯೂನಿಯನ್ ಪವರ್ ಆರ್ಟಿಕಲ್ 282 ಅಂಡರಲ್ಲಿ ಗ್ರ್ಯಾಂಟ್ನ ಕೊಡೋದು ಫಿನಾನ್ಸ್ ಕಮಿಷನ್ಗೆ. ಫಿನಾನ್ಸ್ ಕಮಿಷನ್ ಹೇಳಿದ್ದನ್ನು ಫಾಲೋ ಮಾಡಬೇಕಂತಿಲ್ಲ, ಇಟ್ ಇಸ್ ಅ ಬಿಯಾಂಡ್ ಫಿನಾನ್ಸ್ ಕಮಿಷನ್ ರೆಕಮೆಂಡೇಷನ್ ಅಂತ ಈ ಒಂದು ಎರಡು ಕೇಸ್ನ ಮೂಲಕ ಹೇಳಲಾಗಿದೆ. ಸೊ ಇಲ್ಲಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಇರೋದ್ರಿಂದ, ವಾಟ್ ಇಸ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಹೇಳಿ ನೋಡೋಣ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಹೇಳಿದ್ರೆ, ಇದಕ್ಕೆ ಫಂಡ್ ಬರೋದು ನಮಗೆ ಬೋತ್ ಸೆಂಟರ್ ಮತ್ತು ಸ್ಟೇಟ್ಸಿಂದ. ಸ್ಟೇಟ್ಸಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಫಂಡು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟಿಂದ, ಬಟ್ ಇಂಪ್ಲಿಮೆಂಟ್ ಯಾರು ಮಾಡ್ತಾರೆ, ಸ್ಟೇಟ್ ಗೌರ್ಮೆಂಟ್ಗಳು ಮಾಡುತ್ತವೆ. ಸೊ ಇದರಲ್ಲಿ ಯಾವ್ಯಾವ ಒಂದು ಲಿಸ್ಟ್ಗಳಿಗೆ ಅವರು ಫಂಡನ್ನು ಕೊಡಲಾಗುತ್ತೆ ಅಂತ ಹೇಳಿದ್ರೆ, ಬೋತ್ ಸೆಂಟ್ರಲ್ ಮತ್ತು ಕನ್ಕರೆಂಟ್ ಲಿಸ್ಟಲ್ಲಿರುವಂತಹ
ಲಿಸ್ಟ್ಗಳಿಗೆ ಫಂಡನ್ನು ಕೊಡಲಾಗುತ್ತೆ. ಸೊ ಟೈಪ್ ಆಫ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ತಗೊಂಡ್ರೆ ಕೋರ್ ಆಫ್ ದ ಕೋರ್ ಸ್ಕೀಮ್. ಸೊ ಎಸೆನ್ಷಿಯಲಿ ಇನ್ಕ್ಲೂಷನ್ MG ನರೇಗಾ ಎಕ್ಸಾಂಪಲ್ಲು. ನೆಕ್ಸ್ಟು ಕೋರ್ ಸ್ಕೀಮಲ್ಲಿ ಯಾವ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ಗಳು ಕವರ್ ಆಗಿರುತ್ತೆ ಅಂತ ಹೇಳಿದ್ರೆ ಹೆಲ್ತ್, ಎಜುಕೇಷನ್, ರೂರಲ್ ಇನ್ಫ್ರಾಸ್ಟ್ರಕ್ಚರ್ಗಳು ಕವರ್ ಆಗಿರುತ್ತೆ. ಎಕ್ಸಾಂಪಲ್ ಮಿಡ್ ಡೇ ಮೀಲ್ ಸ್ಕೀಮ್ ಮತ್ತು PM ಗ್ರಾಮ್ ಸಡಕ್ ಯೋಜನಾ. ಆಪ್ಷನಲ್ ಸ್ಕೀಮು ಸ್ಟೇಟ್ ಕ್ಯಾನ್ ಚೂಸ್ ಇಂಪ್ಲಿಮೆಂಟೇಷನ್. ಸ್ಟೇಟ್ ಅದಕ್ಕೆ ಯಾವುದರನ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಸ್ಟೇಟೇ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಬಾರ್ಡರ್ ಏರಿಯಾ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಸೊ ಫಂಡಿಂಗ್ ಪ್ಯಾಟ್ರನ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ 60-40 ಇರುತ್ತೆ, ಅಥವಾ ಸ್ಪೆಸಿಫಿಕ್ ಸೆಕ್ಟರ್ ಅಂತ ತೊಗೊಂಡ್ರೆ 80-20. ಅದೇ ರೀತಿ ನಾರ್ತ್ ಈಸ್ಟ್ ಮತ್ತು ಸ್ಪೆಷಲ್ ಕೆಟಗರಿ ಸ್ಟೇಟ್ಸ್ಗಳನ್ನ ತೊಗೊಂಡ್ರೆ 90 ಮತ್ತು 10 ರೇಷಿಯೋ. ಅಂದರೆ ನಾರ್ತ್ ಈಸ್ಟರ್ನ್ ಮತ್ತು ಸ್ಪೆಷಲ್ ಕೆಟಗರಿ ಸ್ಟೇಟ್ಗಳು 10 ರೇಷಿಯೋ ಅಲ್ಲಿ ಅಮೌಂಟನ್ನು ಫಂಡನ್ನು ಪ್ರೊವೈಡ್ ಮಾಡ್ತಾರೆ. 90 ರೇಷಿಯೋ ಸೆಂಟ್ರಲ್ ಗೌರ್ಮೆಂಟು ಪ್ರೊವೈಡ್ ಮಾಡುತ್ತೆ. ಸೊ ಹಾಗಿದ್ರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂದ್ರೇನು, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ ಅಂದ್ರೇನು ಅಂತ ಹೇಳಿದ್ರೆ ಇಂಪ್ಲಿಮೆಂಟೇಷನ್ ಮಾಡೋದು ಎರಡು. ಫಸ್ಟು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ನಾವು ನೋಡ್ಕೊಂಡ್ವಿ, ಸ್ಟೇಟ್ ಗೌರ್ಮೆಂಟ್ಗಳು ಇಂಪ್ಲಿಮೆಂಟ್ ಮಾಡುತ್ತೆ. ಬಟ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ಗಳನ್ನ ಸೆಂಟ್ರಲ್ ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡುತ್ತೆ. ಎಕ್ಸಾಂಪಲ್ PM ಕಿಸಾನ್, ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ಸ್, ಈ ಥರ ಎಕ್ಸಾಂಪಲ್ಸ್ಗಳನ್ನ ನೋಡ್ಬೋದು. ನೆಕ್ಸ್ಟು ಫಂಡಿಂಗ್ ಸೋರ್ಸಸ್ ಏನು ಅಂತ ಹೇಳಿದ್ರೆ ಇದರಲ್ಲಿ ಸ್ಟೇಟ್ ಮತ್ತು ಸೆಂಟರ್ ಇಬ್ಬರು ಕೂಡ ಡಿವೈಡ್ ಮಾಡ್ತಾರೆ. ಬಟ್ ಇಲ್ಲಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮಲ್ಲಿ ಫುಲ್ಲಿ ಫಂಡ್ ಮಾಡೋದು ಸೆಂಟ್ರಲ್ ಗೌರ್ಮೆಂಟ್ಗಳು. ಇದಿಷ್ಟು ನಮಗೆ ಪಾಲಿಟಿ ರಿಲೇಟೆಡ್ ಬಂದಿರೋ ಅಂತಹ ಕರೆಂಟ್ ಅಫೇರ್ಸಲ್ಲಿರುವಂತಹ ನ್ಯೂಸಸ್ಸು. ಇದೇ ರೀತಿಯಾದಂತಹ ಸಬ್ಜೆಕ್ಟ್ ವೈಸ್ MCQ ಥ್ರೂ ಎಕ್ಸ್ಪ್ಲನೇಷನ್ಗೆ ನಮ್ಮ ಚಾನಲ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.